ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ 50 ಶಾಸಕರ ಶಾಕ್ ಕೊಟ್ಟ ಡಿಕೆ. ಏನು ನಡೀತಿದೆ ಹಾಗಾದರೆ? ಕೈಪಾಳ್ಯದಲ್ಲಿ ಬಜೆಟು ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ಗೆಲ್ಲ ತಯಾರಿ ಆಗಿಬಿಟ್ಟಿದೆ. ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾರೆ. ಅದಾದ ಮೇಲೆ ಏನಾಗುತ್ತೆ ಅನ್ನೋ ಕುತೂಹಲದ ನಡುವೆಯೇ ಒಂದು ಡೆವಲಪ್ಮೆಂಟ್ ಆಗಿದೆ. 50 ಪ್ಲಸ್ ಬರೀ 50 ಅಲ್ಲ, ಹೆಚ್ಚು ಕಡಿಮೆ 50ರಿಂದ 56 ಶಾಸಕರನ್ನು ಸೇರಿಸಿಬಿಟ್ಟಿದ್ದಾರೆ ಡಿಕೆ. ವಿದೇಶ ಪ್ರಯಾಣಕ್ಕೆ ಹೊರಟ 60 ಶಾಸಕರು ಸ್ಪೀಕರ್ಗೆ ಮನವಿಯನ್ನೂ ಕೊಟ್ಟಿದ್ದಾರೆ. ಅಧಿವೇಶನ ಮುಗಿತಾ ಇದ್ದ ಹಾಗೆ ವಿದೇಶಕ್ಕೆ ಹಾರ್ತಾ ಇದ್ದಾರೆ. ಏನಿದು ಹಾಗಾದರೆ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಳಿಸಿ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಸೆಷನ್ನಲ್ಲಿ BJP ಅವ್ರ ಕಾಲೆಳೆದಾಗ ಹೇಳಿದ್ದು ಒಂದೇ ಮಾತು, ಸಮಯ ಬರುತ್ತೆ ಅಂತ. ಎಲ್ಲರೂ ನನ್ನ ಬೆಂಬಲಕ್ಕಿದ್ದಾರೆ, ಧೈರ್ಯ ಇದ್ದರೆ ಬಹುಮತ ದೊಡ್ಡ ವಿಷಯನೇ ಅಲ್ಲ ಅನ್ನುವಂಥ ದೊಡ್ಡ ಸಂದೇಶವನ್ನು ಎಲ್ಲೆಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟರು. ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಬಜೆಟ್ ಮಂಡಿಸೋದು ಕೂಡ ಖಚಿತ. ರಾಹುಲ್ ಗಾಂಧಿ ಅವರಿಂದ ಸರಿಯಾದ ಸಮಯಕ್ಕೆ ತೀರ್ಮಾನ ಆಗತ್ತೆ ಅನ್ನುವ ರಿಪ್ಲೈ ಡಿಕೆಗೆ ಸಿಕ್ಕ ಮೇಲೆ ಕಾನ್ಫಿಡೆನ್ಸಲ್ಲಿರುವಂಥ ಡಿಕೆ ಬ್ರದರ್ಸ್ ಕನಕೋತ್ಸವದಲ್ಲಿ ಈಗ ಮಿರಿ ಮಿಂಚಿರುವಂಥ ಬ್ರದರ್ಸ್ ಒಂದು ಭರ್ಜರಿ ಸಂದೇಶ ಕೊಟ್ಟಿದ್ದಾರೆ. 55 ಶಾಸಕರನ್ನು ಸೇರಿಸಿ 55ರಿಂದ 57, ಒಂದೆರಡು ಹೆಚ್ಚು ಕಡಿಮೆ, ಒಟ್ಟಿನಲ್ಲಿ 60 ಒಳಗಡೆ ಅಲ್ಲಿ ಶಾಸಕರು ಸೇರಿದ್ದವರು. ಯಾರ್ಯಾರು ಸೇರಿದ್ರು, ಎಲ್ಲಿಗೆ ಹೋಗಿದ್ರು ಅನ್ನೋದೇ ಇಂಟ್ರೆಸ್ಟಿಂಗ್ ನೋಡಿ. ಕನಕಪುರದ ಕನಕೋತ್ಸವದಲ್ಲಿ ಇಷ್ಟು ಶಾಸಕರು ಬಂದಿದ್ದಾರೆ. ವಿಧಾನ ಪರಿಷತ್ ಸದಸ್ಯರೂ ಕೂಡ ಬಂದಿದ್ದಾರೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. 130 ಜನ 139 ಜನನೂ ನನಗೆ ಬೆಂಬಲಕ್ಕಿದ್ದಾರೆ ಅಂತ ಹೇಳಿಕೊಂಡೇ ಡಿ ಕೆ ಶಿವಕುಮಾರ್ ಅವರು ಈಗ ಹೆಡ್ ಕೌಂಟ್ಗೂ ಇಳಿದು ಬಿಟ್ಟಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿಕೊಂಡೇ ಅಲ್ವಾ ಸಿದ್ದರಾಮಯ್ಯ ಕ್ಯಾಂಪ್ ಇಷ್ಟು ದಿನ ಹೈಕಮಾಂಡನ್ನು ಕನ್ವಿನ್ಸ್ ಮಾಡ್ಕೊಂಡು ಬಂದಿದ್ದು. ಅದಕ್ಕೂ ಕೂಡ ಠಕ್ಕರ್ ಕೊಟ್ಟ ಡಿ ಕೆ ಶಿವಕುಮಾರ್ ಈಗ ಯಾರ್ಯಾರನ್ನು ಕರೆಸಿದ್ದಾರೆ ನೋಡಿ. ಕನಕೋತ್ಸವದಲ್ಲಿ ಶಾಸಕ ಶಿವಲಿಂಗೇಗೌಡ, ಕುಣಿಗಲ್ ರಂಗನಾಥ್, ನಂಜೇಗೌಡ, ಬಸವರಾಜ್ ಶಿವಲಿಂಗ, ದರ್ಶನ್ ಧ್ರುವನಾರಾಯಣ್, ಪ್ರದೀಪ್ ಈಶ್ವರ್, ನೆಲಮಂಗಲ ಶ್ರೀನಿವಾಸ್, ನರೇಂದ್ರ ಸ್ವಾಮಿ, ಬಾಬಾ ಸಾಹೇಬ್ ಪಾಟೀಲ್, BR ಪಾಟೀಲ್, AS ಪೊನ್ನಣ್ಣ, ಭೀಮಣ್ಣ ನಾಯಕ್, ಮತ್ತು ಸಲೀಂ ಅಹಮದ್, ಗಣಿಗ ರವಿ, ಯಾಸಿರ್ ಖಾನ್ ಪಠಾಣ್, ಪ್ರಕಾಶ್ ಕೋಳಿವಾಡ, ಅಪ್ಪಾಜಿ ನಾಡಗೌಡ, ಶ್ರೀನಿವಾಸ್ ಮಾನೆ, ಗಣೇಶ್ ಪ್ರಸಾದ್, ಮಂಥರ್ ಗೌಡ, ಅನಿಲ್ ಚಿಕ್ಕಮಾದು, ಶರತ್ ಬಚ್ಚೇಗೌಡ, ಗಣೇಶ್ ಹುಕ್ಕೇರಿ, ರಾಜಾ ವೇಣುಗೋಪಾಲ್ ನಾಯಕ್, BB ಚಿಮ್ಮನಕಟ್ಟಿ ಇನ್ನಿತರರು ಭಾಗಿಯಾಗಿದ್ರು. ಮುನಿಯಪ್ಪನವರು ಭಾಗಿಯಾಗಿದ್ರು, ರಹೀಂ ಖಾನ್ ಅವರು ಭಾಗಿಯಾಗಿದ್ರು, CP ಯೋಗೀಶ್ವರು, TB ಜಯಚಂದ್ರ, ರವಿಶಂಕರ್ ಅವರು ಕೂಡ ಭಾಗಿಯಾಗಿದ್ದನ್ನು ಗಮನಿಸಬಹುದು. ಒಟ್ಟಾರೆಯಾಗಿ ಸೀನಿಯರ್ಸಿಂದ ಜೂನಿಯರ್ಸ್ ಫಸ್ಟ್ ಟೈಮ್ MLA ತನಕ ಅಲ್ಲಿ ಭಾಗಿಯಾಗಿದ್ದವ್ರ ಸಂಖ್ಯೆ 50+, 55, 56 ತನಕ ಬಂದಿದ್ದಾರೆ ಶಾಸಕರು ಕನಕೋತ್ಸವದಲ್ಲಿ. ಈ ಮೂಲಕ ಡಿ ಕೆ ಬ್ರದರ್ಸ್ ಏನನ್ನು ತೋರಿಸಿದ್ದಾರೆ? ನಂಬರ್ 1, ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ನಂಬರ್ ಗೇಮ್ ದೊಡ್ಡ ವಿಷಯ ಅಲ್ಲ. ಸೊ ಇದು ಅಧಿಕಾರವನ್ನು ಪಡೆದುಕೊಳ್ಳೋಕ್ಕೂ ಈ ನಂಬರ್ ವೆರಿ ಇಂಪಾರ್ಟೆಂಟ್. ಹೆಚ್ಚು ಕಡಿಮೆ ಆದರೆ ಡಿ ಕೆ ಬ್ರದರ್ಸ್ ಯಾವ ಕಡೆಗೆ ಹೋಗಬಹುದು, ಸರ್ಕಾರದ ಪರಿಸ್ಥಿತಿ ಏನು ಬೇಕಾದರೂ ಮಾಡಬಲ್ಲೆವು ನಾವು ಅನ್ನೋದನ್ನು ಕೂಡ ತೋರಿಸ್ದಂಗೆ ಆಯಿತು. ಯಾಕಂದರೆ ಡಿ ಕೆ ಸುರೇಶ್ ಅವರ ಪೋಸ್ಟ್ ನೆನಪಿದೆ ನಮಗೆ. ಏನಂತ? ನಾವು ಗೆಲ್ಲಬೇಕು, ಯಶಸ್ಸು ಬೇಕು ಅಂತ ಇರೋರು ಇದ್ದಲ್ಲೇ ಇರಬಾರ್ದು, ವಿಶ್ರಮಿಸಬಾರದು, ಎದ್ದು ಹೋಗ್ತಾ ಇರಬೇಕು ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟ್ ಬಂದಿತ್ತು. ಅದಾದ ಮೇಲೆ ಪ್ರಯತ್ನಕ್ಕೆ ಫಲ, ಪ್ರಾರ್ಥನೆಗೆ ಫಲ ಅದೆಲ್ಲ ರಾಹುಲ್ ಗಾಂಧಿ ಅವರು ಸರಿಯಾದ ಸಮಯಕ್ಕೆ ಖಂಡಿತ ಕೊಡ್ತೀವಿ, ಡೋಂಟ್ ವರಿ ಡಿ ಕೆ ಅನ್ನುವ ಅಭಯ ಕೊಟ್ಟು ಕಳಿಸಿದ ಮೇಲೆ ಟೋನನ್ನು ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಡಿ ಕೆ ಬ್ರದರ್ಸ್ ಈಗ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಅನ್ನುವ ಮಂತ್ರವನ್ನು ಪಠಿಸ್ತಾ ಇದ್ದಾರೆ. ಆದರೆ ಈಗ ಬಜೆಟ್ ಬರ್ತಿದ್ದಂಗೆ, ಬಜೆಟ್ ಅಧಿವೇಶನ ಮುಗಿಯೋದಕ್ಕೇನೆ ರಾಜ್ಯ ರಾಜಕಾರಣ ಕಾಯ್ತಾ ಇದೆ ಅನ್ನೋ ಥರ ಇದೆ ಸ್ಥಿತಿ. ಬಜೆಟ್ ಅಧಿವೇಶನ ಮುಗಿತಾ ಇದ್ದ ಹಾಗೆ ನಿರ್ಣಾಯಕವಾದ ಬೆಳವಣಿಗೆ ಆಗುತ್ತೆ. ಆದರೆ ಹೈಕಮಾಂಡ್ ಮಾತು ಕೊಟ್ಟಿದೆ, ಬಜೆಟ್ ಮುಗಿಸಿ ಸಿದ್ದರಾಮಯ್ಯನವರು ಇಳಿತಾರೆ ಅನ್ನೋ ಮಾತುಕತೆ ಆದಂಗೆ ಕಾಣಿಸ್ತಿದೆಯಲ್ಲ. ಮಾತು ಕೊಟ್ಟಿದೆ ಅಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಮೈ ಮರೆತರೆ ಅದು ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಹಾಗಾಗಿ ಈಗ ಹೆಂಗೆ ಬಿಸಿ ಮುಟ್ಟಿಸ್ಬೇಕಂದ್ರೆ ಆ ಸಮಯವೇ ಕ್ಲೈಮ್ಯಾಕ್ಸ್. ಈಗ ಕೊಟ್ಟಿರೋ ಮಾತೆ ಕ್ಲೈಮ್ಯಾಕ್ಸ್. ಇದನ್ನು ಮೀರಿದ್ರೆ ಏನು ಬೇಕಾದರೂ ಆಗಬಹುದು ಅನ್ನುವ ಸಂದೇಶ ರಾಹುಲ್ ಗಾಂಧಿ ಅವ್ರಿಗೆ ಕೊಡ್ತಿದ್ದಾರೆ ಡಿ ಕೆ. ಏನಂತ ಹೇಳಿದ್ರು ಡಿ ಕೆ ಸುರೇಶ್ ಅವರು? ತಾಳ್ಮೆಗೂ ಒಂದು ಮಿತಿ ಇರುತ್ತೆ.
ಎಲ್ಲದಕ್ಕೂ ಮಿತಿ ಇರುತ್ತೆ, ಅಧಿಕಾರಕ್ಕೂ ಒಂದು ಮಿತಿ ಇರುತ್ತೆ, ಅಂದರೆ ಅಧಿಕಾರ ಅನುಭವಿಸೋದಕ್ಕೂ ಒಂದು ಅಂತ್ಯ ಇರುತ್ತೆ, ಅದೇ ರೀತಿಯಲ್ಲಿ ತಾಳ್ಮೆಗೂ ಒಂದು ಅಂತ್ಯ ಇರುತ್ತೆ ಅನ್ನುವಂಥ ಬಿಗ್ ಮೆಸೇಜನ್ನು ಕೊಟ್ಟಿದ್ರು. ಅದೇ ಒಂದು ಮೆಸೇಜ್ ಈಗ ಬರೀ ಬಾಯಲ್ಲೆಲ್ಲ ಶಾಸಕರ ಸಂಖ್ಯೆ ಇಟ್ಟು ತೋರಿಸ್ತಿರೋದು. ಇದ್ರ ಬೆನ್ನಲ್ಲೇ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟು. ಸ್ಪೀಕರ್ಗೆ ಮನವಿ ಹೋಗಿದೆ, 50ರಿಂದ 60 ಶಾಸಕರು ವಿದೇಶಕ್ಕೆ ಹಾರ್ತಿದ್ದಾರೆ. ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ಕಡೆಗೆಲ್ಲ ಅಧ್ಯಯನ ಅನ್ನೋ ರೀತಿಯಲ್ಲಿ ಕಮಿಟಿ ಹೆಸರಲ್ಲಿ ಹೋಗೋದಕ್ಕೆ 60 ಶಾಸಕರು ದಿಢೀರ್ ಅಂತ ತಯಾರಾಗಿರೋದು. ಈಗ ಅಧಿವೇಶನ ನಡೀತಿದೆಯಲ್ಲ, ವಿಶೇಷ ಅಧಿವೇಶನ, ಅದಾಗ್ತಿದ್ದಂಗೆ ರೆಸ್ಟು, ಅಧ್ಯಯನ, ಮಗದೊಂದು ಅಂದ್ಕೊಂಡು ಈಗ ಬಜೆಟ್ ಅಧಿವೇಶನ ಶುರುವಾಗೋದ್ರ ಒಳಗಡೆನೆ ವಿದೇಶದಲ್ಲಿ ಮೀಟಿಂಗ್ ಆಗ್ತಿದೆ ಅನ್ನೋದೇ ಬಹಳ ಕುತೂಹಲಕಾರಿ ಬೆಳವಣಿಗೆ. ವಿದೇಶಕ್ಕೆ ಹಾರ್ತಿರೋರು ಯಾರ್ಯಾರು, ಯಾರ ನೇತೃತ್ವ, ಎಲ್ಲಿ ಮೀಟಿಂಗ್ ಆಗುತ್ತೆ ಅನ್ನೋದೆಲ್ಲ ನೋಡಬೇಕು. ಒಟ್ಟಿನಲ್ಲಿ 50ರಿಂದ 60 ಶಾಸಕರು ಈಗ 2 ದೇಶಗಳಿಗೆ ಪ್ರತ್ಯೇಕ ಟೀಮಲ್ಲಿ ಹೋಗ್ತಿದ್ದಾರೆ. ಈ ಅಧಿವೇಶನ ಮುಗಿತಿದ್ದಂಗೆ ಮತ್ತೊಂದು ಅಧಿವೇಶನ ಶುರುವಾಗೋಕ್ಕಿಂತ ಮುಂಚೆ ಬಹುದೊಡ್ಡ ತೀರ್ಮಾನ ಒಂದು ಆಗೋ ಥರ ಕಾಣಿಸ್ತಿದೆ. ಶಾಸಕರ ಆಪರೇಷನ್ ಮೊದಲ ಹಂತವ ಅನ್ನೋ ರೀತಿಯಲ್ಲೇ ಬೆಳವಣಿಗೆ ಆಗ್ತಿರೋದು. ಇಲ್ಲಿ ನೋಡಿ, ಇದರ ನಡುವೆ SC/ST ಎರಡೇ ಸಮುದಾಯದ ಶಾಸಕರುಗಳು, ಪರಮೇಶ್ವರ್ ಅವರು, ಇನ್ನಿತರ ಬೇರೆ ಬೇರೆ ರಾಜಣ್ಣವರು ಎಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ದಾರೆ. ಹೊರಗಡೆ ಹೇಳ್ತಿರೋದು SC/PTSP ಹಣ ಸೂಕ್ತ ಅನುದಾನ ಬಳಕೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ ಅಂತ, ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಡೋ ನಿಟ್ಟಿನಲ್ಲಿ ಮೀಟಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಈ ಕುರ್ಚಿ ಶಾಸಕರ ಗೇಮ್ ಶುರುವಾಗಿರೋ ಹೊತ್ತಲ್ಲೇ ಸಿದ್ದರಾಮಯ್ಯ ಆಪ್ತ ವಲಯದ 20 ಜನ ಶಾಸಕರು ಮೀಟಿಂಗ್ ಮಾಡಿದ್ದಾರೆ. ಸೊ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಬಿರುಗಾಳಿ ಬೀಸತ್ತೆ ಅನ್ನೋದನ್ನ DK ಬ್ರದರ್ಸ್ ಹೇಳ್ತಿದ್ದಾರೆ. ನಾನು ನನಗಿರುವಂತ ಮಾಹಿತಿ, ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರೋ ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ. ಈಗ DK ಶಿವಕುಮಾರ್ ಹೇಳೋತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ. ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆಗ್ತದ. ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ. ಯಾವ್ದಪ್ಪ, ಬರೀ ಟೈಮ್ ಫಿಕ್ಸ್ ಮಾಡಲ್ಲ ಈಗ ನೀನ್ ಯಾರ ಕಡೆ? ಮತ್ತೆ ಎಲ್ಲ ನೋಡಪ್ಪ, ನೋಡಿ ಇಂಥವ್ರಿಂದಾನೇ ಆಗಿದ್ದು. ಏನಾಗಿಲ್ಲ, ಒಂದೇ ನಿಮಿಷ ಕೂತ್ಕೊಳ್ಳಿ, ಒಂದ್ ನಿಮಿಷ. ನೋಡಿ, ನನಗೆ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ, ಅವ್ರು ಹೇಳಿದ್ರು 56 ಜನ DK ಜೊತೆಗೂ ಇದಾರಂತೆ. 56. ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ, ಸಿದ್ದರಾಮಯ್ಯ ಕಡೆ, ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ, ಸಂಜೆ ಅಲ್ಲಿ ಹೋಗ್ತಾರಣ್ಣ ಅಂತ. ಮ್ಯಾನೇಜ್ ಇವಾಗ ಹೇಳಿದ್ನಲ್ಲ, ಯಾರು ನನ್ನ ಫ್ರೆಂಡು ಸಂತೋಷ್ ಲಾಡು, ಇದೇ ಕ್ಯಾಟಗಿರಿ ಸಂತೋಷ್ ಲಾಡ್ದು. ಬೆಳಗ್ಗೆ ಒಂದ್ ಕಡೆ, ಸಾಯಂಕಾಲ ಒಂದ್ ಕಡೆ. ಅಲ್ಲ, ಅದಕ್ಕೆ ಹೇಳೋದು ಕನ್ಫ್ಯೂಸ್ ಔಟೈತೆ. ಅಲ್ಲ, ಸಭಾಧ್ಯಕ್ಷ DKಗೆ ಕನ್ಫ್ಯೂಸ್ ಔಟೈತೆ, ಯಾರನ್ನ ನಂಬೋದು, ಯಾರನ್ನ ಬಿಡೋದು. ಸಭಾಧ್ಯಕ್ಷ ಅದಕ್ಕೆ ಅವ್ರು ಹೇಳಿದ್ದಾರೆ, ಏನೋ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ಈ ಅನುಭವದ ಮೇಲೆನೆ ಅವ್ರು ಹೇಳಿರೋದು. ಈ ಅನುಭವದ ಮೇಲೆ ಎನ್ನ ತಂದಿಕ್ ನನಗೇನಾಗಬೇಕು, ನಾನೇನು ತಂದಿಕ್ಕೆ ಮುಖ್ಯಮಂತ್ರಿ ನನಗೇನಾಗಬೇಕು? ಆಯ್ಬಿಡಪ್ಪ, ಮಾತಾಡಬಾರ್ದು ನೀವು. ಆಯ್ತು, ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, DK ಶಿವಕುಮಾರ್ ಅವರು ಕಳೆದ 1 ತಿಂಗಳಿಂದ ಅವ್ರ ಭಾಷೆ, ಅವ್ರ ಟ್ವೀಟು ಎಲ್ಲ, ಒಂದು ಟ್ವೀಟಲ್ಲಿ 100 ಅರ್ಥ ಬರೋ ತರ ಮಾಡ್ತಾರೆ. ಒಂದು ಮಾತಲ್ಲಿ 16 ಅರ್ಥಗಳು ಬರೋ ತರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ನಮ್ಗಂತ ಅಲ್ಲ, ರೂಲಿಂಗ್ ಪಾರ್ಟಿಯವ್ರಿಗೂ ಕನ್ಫ್ಯೂಷನ್. ಒಂದು ಅಧಿಕಾರ ಸಿಕ್ಕೋ ಮೂಲಕ ಬದಲಾವಣೆ ಆಗತ್ತೆ, ಇಲ್ಲ ಸಿಗಲಿಲ್ಲ ಅಂದ್ರೂ ದೊಡ್ಡ ಬದಲಾವಣೆ ನಿಶ್ಚಿತ ಅನ್ನುವಂಥ ಮೆಸೇಜ್ ಅನ್ನ ರವಾನಿಸಿಯೇ ಬಿಟ್ಟ ಬಂಡೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.